ಜನರಿಗೆ ಶುದ್ಧವಾದಂಥ ಕುಡಿಯೋ ನೀರನ್ನು ಒದಗಿಸುವುದು ಸರ್ಕಾರಗಳ ಆದ್ಯ ಕರ್ತವ್ಯ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನರಿಗೂ ಕೂಡ ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಯೋಜನೆ ಒಂದು ಸಿದ್ಧ ಆಗ್ತಾ ಇದೆ. ಆದರೆ ಈ ಯೋಜನೆಗೆ ಕದ್ರಾ ಡ್ಯಾಮ್ನ ನೀರನ್ನು ಬಳಸ್ಕೊಳ್ಳೋದು ಇದೀಗ ವಿವಾದಕ್ಕೆ ಕಾರಣ ಆಗಿದೆ, ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ನೋಡೋದಾದರೆ ಪ್ರಮುಖವಾಗಿ ಈ ಕದ್ರಾ ಜಲಾಶಯ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಜಲಾಶಯದ ನೀರನ್ನು ಕದ್ರಾದಲ್ಲಿರ್ತಕ್ಕಂಥ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಇದೇ ಒಂದು ಜಲಾಶಯದ ನೀರನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಕೈಗಾದಲ್ಲಿ ಏನು ಈಗ ಸದ್ಯಕ್ಕೆ ಅಣು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಸೊ ಅಣು ವಿದ್ಯುತ್ ಉತ್ಪಾದನೆ ಮಾಡುವಂಥ ಟೈಮಲ್ಲಿ ಅದರ ಒಂದು ರಿಯಾಕ್ಟರ್ ಬರುತ್ತೆ. ಸೊ ಆ ರಿಯಾಕ್ಟರನ್ನು ಕೂಲ್ ಮಾಡೋದಕ್ಕೆ ಅಂತೇಳಿ ಈ ಒಂದು ಕದ್ರಾ ಜಲಾಶಯದ ನೀರನ್ನು ಬಳಕೆ ಮಾಡಲಾಗ್ತದೆ. ಆ ಕೂಲ್ ಮಾಡಿದ ಬಳಿಕ ಅಲ್ಲಿ ಬಳಕೆ ಮಾಡಿದಂಥ ನೀರನ್ನು ಮತ್ತೆ ವಾಪಸ್ ಕದ್ರಾ ಜಲಾಶಯಕ್ಕೆ ಬಿಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈಗ ಇದೇ ಒಂದು ಕದ್ರಾ ಜಲಾಶಯದ ನೀರನ್ನು ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಕಾರವಾರದ ಜನರಿಗೆ ಕುಡಿಯೋದಕ್ಕೆ ಬಳಸ್ಕೊಳ್ತೇವೆ ಎನ್ನುವಂಥ ಏನು ನಿರ್ಧಾರ ಇದೆ. ಸೊ ಈ ನಿರ್ಧಾರಕ್ಕೆ ಜನರ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಅಲ್ಲೇನು ಆ ಕದ್ರಾದಲ್ಲಿ ಇರತಕ್ಕಂಥ ಜಲಾಶಯದ ನೀರನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಉಪಯೋಗ ಮಾಡಲಾಗ್ತದೆ. ಸೊ ಆ ಉಪಯೋಗವಾದಂಥ ನೀರಿನಲ್ಲಿ ವಿಕಿರಣಗಳು ಇರುತ್ತೆ ಎಂಬ ಆತಂಕ ಜನರಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ರೇಡಿಯೇಷನ್ ಅಂಶ ಆ ನೀರಿನಲ್ಲಿ ಬೆರೆತು ಹೋಗಿರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಅದು ಕುಡಿಯೋದಕ್ಕೆ ಸೂಕ್ತ ಅಲ್ಲ ಎನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿದೆ. ಇದಕ್ಕೆ ಇನ್ನೊಂದು ಏನು ಜನರು ಏನು ಈ ಒಂದು ಆರೋಪ ಮಾಡ್ತಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಬಲವಾದಂಥ ಒಂದು ಕಾರಣವೂ ಕೂಡ ಇದೆ. ಅಲ್ಲಿ ಕದ್ರಾದಲ್ಲಿರ್ತಕ್ಕಂಥ ಏನು ಅಲ್ಲಿ ಕೆಲಸ ಮಾಡ್ತಂಥ ನೌಕರರಿಗೆ ಅಂತಾರೆ ಅವರಿಗೆ ಅಲ್ಲಿ ಜನವಸತಿ ಪ್ರದೇಶ ಅಂದರೆ ಕಾಲೋನಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಆ ಕಾಲೋನಿಗಳಿಗೆ ಅಂದರೆ ಕೆಲವೇ ಮೀಟರ್ ದೂರದಲ್ಲಿರ್ತಕ್ಕಂಥ ಕದ್ರಾ ಡ್ಯಾಮ್ನಲ್ಲಿರ್ತಕ್ಕಂಥ ನೀರನ್ನು ಅಲ್ಲಿ ಕುಡಿಯೋ ನೀರಿಗಾಗಿ ಬಳಸೋದಿಲ್ಲ. ಬದಲಾಗಿ ಅದಕ್ಕಿಂತ ಇನ್ನೊಂದು ಕೊಡಸಲ್ಲಿ ಡ್ಯಾಮ್ ಬರುತ್ತೆ, ಆ ಒಂದು ಜಲಾಶಯ ಬರುತ್ತೆ. ಸೊ ಆ ಜಲಾಶಯದ ನೀರನ್ನು ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಬಳಕೆ ಮಾಡಲಾಗ್ತದೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಕದ್ರಾ ಏನು ಅಣೆಕಟ್ಟಿನ ನೀರನ್ನು ಕುಡಿಯೋದಕ್ಕೆ ಬಳಸೋದಿಲ್ಲ. ಸೊ ಬದಲಾಗಿ ಕಾರವಾರದ ಜನರಿಗೆ ಯಾಕೆ ಈ ಕದ್ರಾ ಜಲಾಶಯದ ನೀರು ಕೊಡಬೇಕು ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿನ ಜನರದ್ದಾಗಿದೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಈ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಈಗಾಗಲೇ ಪೈಪ್ಲೈನ್ ಅಳವಡಿಕೆ ಕೂಡ ಆಗಿದೆ. ಇದರ ಜೊತೆಗೆ ಮನೆ ಮನೆಗೂ ನಳ್ಳಿ ಕಲೆಕ್ಷನ್ ಕೂಡ ಆಗಿದೆ. ಆದರೆ ಈ ಯೋಜನೆಗೆ ನೀರಿನ ಮೂಲ ಯಾವುದು ಎನ್ನುವುದು ಈಗ ಕೊನೆಯದಾಗಿ ಬಂದಿರತಕ್ಕಂಥ ಪ್ರಶ್ನೆ. ಈಗ ಸದ್ಯಕ್ಕೆ ಅಧಿಕಾರಿಗಳು ಹೇಳಿರ್ತಕ್ಕಂಥ ಮಾತು ಕದ್ರಾ ಜಲಾಶಯದ ನೀರನ್ನು ಈ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಾವು ನೀರಿನ ಮೂಲವಾಗಿ ಬಳಕೆ ಮಾಡ್ತೇವೆ ಅಂತೇಳಿ. ಆದರೆ ಈ ಯಾವುದೇ ಕಾರಣಕ್ಕೂ ಕದ್ರಾ ಜಲಾಶಯದ ನೀರನ್ನು ಕಾರವಾರದ ಜನರಿಗೆ ಕುಡಿಯೋ ನೀರಿಗಾಗಿ ಬಳಕೆ ಮಾಡಬಾರ್ದು ಎನ್ನುವಂಥ ಒತ್ತಾಯ ಇಲ್ಲಿನ ಜನರದ್ದು ಮತ್ತು ಸಂಘಟನೆಗಳದ್ದು. ಸೊ ಹೀಗಾಗಿ ಜಲ್ ಜೀವನ್ ಮಿಷನ್ ಯೋಜನೆಯ ಅಧಿಕಾರಿಗಳು ಹೆಡ್ ಆಫೀಸ್ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಹೆಡ್ ಆಫೀಸಿಗೂ ಕೂಡ ಈ ಬಗ್ಗೆ ಪತ್ರವನ್ನು ಬರೆಯಲಾಗಿದೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಕಚೇರಿಗೂ ಕೂಡ ಈ ಬಗ್ಗೆ ಪತ್ರವನ್ನು ಬರೆಯಲಾಗಿದೆ. ಯಾವುದೇ ಕಾರಣಕ್ಕೂ ಈ ಯೋಜನೆಗಾಗಿ ಕದ್ರಾ ಜಲಾಶಯದ ನೀರನ್ನು ಬಳಕೆ ಮಾಡಬಾರ್ದು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಚಿತ್ತಾಕುಲ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿಯೂ ಕೂಡ ಗ್ರಾಮ ಪಂಚಾಯತ್ ಏನು ಸಭೆ ಎಂದೇ ಅಲ್ಲಿಯೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಕದ್ರಾ ಜಲಾಶಯದ ನೀರನ್ನು ಈ ಯೋಜನೆಯಡಿ ಬಳಕೆ ಮಾಡಿಕೊಳ್ಬಾರ್ದು, ಬದಲಾಗಿ ಕೊಡಸಲ್ಲಿ ಡ್ಯಾಮ್ ಏನಿದೆ ಸೊ ಆ ನೀರನ್ನು ಬಳಕೆ ಮಾಡುವುದಕ್ಕೆ ಅಧಿಕಾರಿಗಳು ಕ್ರಮ ವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈ ರೇಡಿಯೇಷನ್ ಇರತಕ್ಕಂಥ ನೀರನ್ನು ಬಳಸಿದರೆ ಕುಡಿಯೋದಕ್ಕೆ ನಾವು ಯೂಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಗಂಭೀರವಾದಂಥ ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ಎನ್ನುವಂಥ ಆತಂಕ ಜನರಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ವಿಕಿರಣಗಳು ಆ ನೀರು ಜೊತೆ ಸೇರಿಕೊಂಡು ಮುಂದೆ ಕ್ಯಾನ್ಸರ್ ಸೇರಿದಂತೆ ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳಿಗೂ ಕೂಡ ಕಾರಣ ಆಗ್ಬೋದು ಎನ್ನುವಂಥ ಆತಂಕ ಜನರಲ್ಲಿದೆ. ಹೀಗಾಗಿ ಜನರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಕದ್ರಾ ಜಲಾಶಯದ ನೀರನ್ನು ಬಳಕೆ ಮಾಡೋದಕ್ಕೆ ಅಂದರೆ ಕುಡಿಯೋ ನೀರಿಗಾಗಿ ಬಳಕೆ ಮಾಡಬಾರ್ದು ಎನ್ನುವಂಥ ಒತ್ತಾಯವನ್ನು ಜನ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗಿದೆ. ಏನು ಜನರಲ್ಲಿರ್ತಕ್ಕಂಥ ಆತಂಕ ಎಂದೆ ಸೊ ಈ ಎಲ್ಲದಕ್ಕೂ ಕೂಡ ಅಧಿಕಾರಿಗಳ ಉತ್ತರವನ್ನು ನೀಡಬೇಕಾಗಿದೆ. ಇದರ ಜೊತೆಗೆ ಆ ಕೊಡಸಲ್ಲಿ ಡ್ಯಾಮ್ನಿಂದ ನೀರನ್ನು ಪೂರೈಕೆ ಮಾಡಿದರೆ ಅದು ಚೆನ್ನಾಗಿರುತ್ತೆ ಮತ್ತು ಕುಡಿಯೋದಕ್ಕೂ ಕೂಡ ಯೋಗ್ಯ ಇರುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎನ್ನುವಂಥ ಒತ್ತಾಯ ಇಲ್ಲಿನ ಕಾರವಾರದ ಜನರದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶೋಕ್, TV9 ಡಿಜಿಟಲ್, ಉತ್ತರ ಕನ್ನಡ.